ವಿನಮ್ಮ ಈಗ ಬರ್ತಾ ಇದ್ದಾಳೆ ನೋಡಿ. ಹೇ ವಿನಮ್ಮ, ಹೇ ವಿನಮ್ಮ, ಹೇ ವಿನಮ್ಮ. ಈ ನಮ್ ವಿನಮ್ಮಗೆ ಚಳಿ ಆಗ್ತಾ ಇದೆ, ಅದಕ್ಕೋಸ್ಕರ ಒಂದು ಸ್ವೆಟರ್ ಹಾಕೊಂಡಿದ್ದಾಳೆ. ಈ ರೂಮಲ್ಲಿ ಅವಳಿಗೆ ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಇದೆ. ಹೊಸ ಮನೆ ಏನಪ್ಪ ಇದು ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾಳೆ. ಎಲ್ಲಾ ಕಡೆ ಹೋಗೋದು ಬರೋದು ಮತ್ತೆ ಎಲ್ಲ ಬಾಕ್ಸ್ ಗಳನ್ನೆಲ್ಲ ತೆಗಿಯೋದು ಮಾಡ್ತಾ ಇದ್ದಾಳೆ. ಅವ್ರ ಅಣ್ಣ ಹತ್ರಕ್ಕೆ ಹೋಗ್ತಾ ಇದ್ದಾಳೆ. ಸ್ಟ್ರಾಬೆರಿ ಭೂತ ಅಂತಾನೆ ಕರಿಬೋದು ಇವಳನ್ನ. ಸ್ಟ್ರಾಬೆರಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಜಸ್ಟ್ ಒಂದು ಕಾರ್ಪೆಟ್ ಆ ಕಡೆ ಈ ಕಡೆ ಸಪರೇಟ್ ಮಾಡಿದ್ದಾರೆ, ಅದನ್ನೇ ನೋಡ್ಬಿಟ್ಟು ಈ ತರ ಆಡ್ತಾ ಇದ್ದಾಳೆ ಅವಳು. ಅವ್ರ ಅಣ್ಣ ನೋಡಿ ಅಲ್ಲಿ ವಿಡಿಯೋಸ್ ನೋಡ್ಕೊಂಡು ನಗ್ತಾ ಇದ್ದಾನೆ. ಚಿಪ್ಸ್ ಕೂಡ ತಿಂತಾ ಇದ್ದಾನೆ. ಹೊರಗಡೆಯಿಂದ ನೋಡಿದ್ರೆ ಹೋಟೆಲ್ ಈ ರೀತಿ ಇದೆ. ನಮ್ ಕಾರನ್ನ ನಾವು ಆ ಕಡೆ ನಿಲ್ಸಿದೀವಿ. ಏವಿನಮ್ಮ ಏವಿನಮ್ಮ ಸೊ ಬನ್ನಿ ನಾವೀಗ ವಿಡಿಯೋನ ವೇಸ್ಟ್ ಮಾಡೋದು ಬೇಡ. ಏನೇನು ನನಗೆ ಫ್ರಿಜ್ ಅಲ್ಲಿ ಆನಿಯನ್ ನನಗೆ ವಿತೌಟ್ ಸ್ಕಿನ್ ಅವರು ಸ್ಕಿನ್ ತೆಗೆದು ಏನ್ ಮಾಡಿದ್ರು $5 ಇಟ್ಟಿದ್ರು. ಅದಕ್ಕೋಸ್ಕರ ನಂಗೆ ಅದು ಇಷ್ಟ ಆಗ್ಲಿಲ್ಲ. ನಾನು ವಿತ್ ಸ್ಕಿನ್ ಎಲ್ಲೋ ಆನಿಯನ್ ತಗೊಂಡ್ ಬಂದಿದ್ದೀನಿ. ಈ ಎಲ್ಲೋ ಆನಿಯನ್ ನನಗೆ $3 ಬೀಳ್ತು. ಇಲ್ಲಿ ಮೇಲ್ಗಡೆ ಏನು ಇಟ್ಟಿಲ್ಲ, ಖಾಲಿ. ವಾಟ್ಸ್ ಇನ್ ಮೈ ಫ್ರಿಜ್, ವಾಟ್ಸ್ ಇನ್ ಮೈ ಫ್ರಿಜ್, ವಾಟ್ಸ್ ಇನ್ ಯುವರ್ ಫ್ರಿಜ್ ವಿನಮ್ಮ? ಕ್ಯಾನ್ ಯು ಏಬಲ್ ಟು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಆಗ್ತಾ ಇಲ್ಲ. ಓಪನ್ ಮಾಡಿದ ತಕ್ಷಣ ಏನಿದೆ ಫ್ರಿಜ್ ಅಲ್ಲಿ? ಅಲ್ಲಿ ಹಿಂದೆ ಇದೆ ಸ್ಟ್ರಾಬೆರಿ. ನಾನು ಅಲ್ಲಿ ಫಾರ್ಮ್ ಅಲ್ಲಿ ತಗೊಂಡ್ ಬಂದಲ್ಲ, ಅದನ್ನ ಅಲ್ಲೇ ಇಟ್ಟಿದ್ದೀನಿ. ಇವಳು ನೋಡಿ ಹೆಂಗ್ ಚೆಕ್ ಮಾಡ್ತಾ ಇದ್ದಾಳೆ. ಲೈಟ್ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾಳೆ ಈಗ. ಅದು ಫ್ರಿಜ್ ಲೈಟ್ ಬಟನ್. ಶ್ರಿಂಪ್, ಫ್ರೆಶ್ ಶ್ರಿಂಪ್ ತಗೊಂಡ್ ಬಂದಲ್ಲ, ಅದನ್ನು ಕೂಡ ಮೇಲಿಟ್ಟಿದ್ದೀನಿ. ಇವತ್ತಿಗೆ ನಮ್ಗೆ ಸ್ವಲ್ಪ ಊಟ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ನಾಳೆ ಶ್ರಿಂಪ್ ಮಾಡೋಣ ಅಂತ ಟೊಮೊಟೊ ತಗೊಂಡ್ ಬಂದಿದ್ದೀನಿ, ವೈನ್ ಟೊಮೊಟೊಸು. ಜೊತೆಗೆ ಇದು ಬಫೆಲೋ ಸಾಸ್ ಕೂಡ ಇದೆ, ತುಂಬಾ ಚೆನ್ನಾಗಿರುತ್ತೆ, ಹುಳಿ ಹುಳಿ ಇರುತ್ತೆ ಇದು. ಹಾಲು ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಂಡ್ ಬಂದಿದ್ದೀನಿ, ಮೊಟ್ಟೆ ಮತ್ತೆ ಇದು ಬೀನ್ಸ್, ಗ್ರೀನ್ ಪೀಸ್ ಬರುತ್ತಲ್ವಾ, ಗ್ರೀನ್ ಪೀಸ್ ಬಟಾಣಿ ಬಲ್ತಿರಲ್ಲ, ಜಸ್ಟ್ ಎಳೆದನ್ನೇ ತಿಂತಾರೆ ಇಲ್ಲಿ. ನಾನು ಅದೇ ರೀತಿನ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದೆ ಇದನ್ನ. ಒಂದು ಆಲೂಗೆಡ್ಡೆ ಮತ್ತೆ ಸ್ವಲ್ಪ ಬೀನ್ಸ್ ತಗೊಂಡ್ ಬಂದೆ. ಸೊ ನಾನು ಸ್ವಲ್ಪ ಬಾಸ್ಮತಿ ರೈಸ್ ತಗೊಂಡ್ ಬಂದಿದ್ದೀನಿ, ಅದನ್ನ ಹಾಕಿ ಮಾಡೋಣ ಅಂತ. ಒಂದು ಆಲೂಗೆಡ್ಡೆ ಮತ್ತೆ ಬೀನ್ಸು ಮತ್ತೆ ಇದು ಪೆಪ್ಪರ್ಸ್, ಸರಾನಾ ಪೆಪ್ಪರ್ಸ್ ಮತ್ತೆ ಒಂದೆರಡು ನಿಂಬು. ಕೆಳಗಡೆ ಏನು ಇಟ್ಟಿಲ್ಲ. ಇದು ಮಿನಿ ಫ್ರಿಜ್ ತುಂಬಾ ಚೆನ್ನಾಗಿದೆ, ನಮ್ ವಿನಮ್ಮನ್ ಸೈಜ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಏನ್ ಮಾಡ್ತಾ ಇದೀಯ ವಿನಮ್ಮ? ಏನ್ ಮಾಡ್ತಾ ಇದೀಯ ವಿನಮ್ಮ ನೀನು?